ಟೀಚರ್ ಮ್ಯಾಥ್ಯೂ ಕಾಮಕಾಂಡದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಸುಮೋಟೋ ಕೇಸ್ ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗ ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿದ್ದು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದೆ. ನೈಋತ್ಯ ವಿಭಾಗದ ಡಿಸಿಪಿಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದು ತನಿಖೆ ನಡೆಸುವಂತೆ ನಿರ್ದೇಶನವನ್ನ ನೀಡಿದೆ. ಸೂಕ್ತ ತನಿಖೆಯನ್ನ ನಡೆಸಿ ಕೈಗೊಂಡಂತಹ ಕ್ರಮದ ಬಗ್ಗೆ ವರದಿಯನ್ನ ನೀಡಬೇಕು ಅಂತಾನೂ ಆ ಪತ್ರದಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಸಂತ್ರಸ್ತ ಮಹಿಳೆ ನ್ಯೂಸ್ ಫಸ್ಟ್ ಮೂಲಕ ತನಗಾದಂತಹ ಅನ್ಯಾಯವನ್ನ, ಮ್ಯಾಥ್ಯೂ ಮಾಡಿದಂತಹ ಕಾಮಕಾಂಡವನ್ನ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಡಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ಸತತವಾಗಿ ವರದಿ ಮಾಡ್ತಾ ಇದ್ದ ಹಾಗೆ ರಾಜ್ಯ ಮಹಿಳಾ ಆಯೋಗವನ್ನು ಕೂಡ ಸಂಪರ್ಕ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರ ಖುದ್ದು ಅವರೇ ನ್ಯೂಸ್ ಫಸ್ಟ್ಗೆ ಕರೆಯನ್ನ ಮಾಡಿ ಇಡೀ ಪ್ರಕರಣದ ಬಗ್ಗೆ, ಈ ಪಿಟಿ ಟೀಚರ್ ಮ್ಯಾಥ್ಯೂ ನಡೆಸಿದಂತಹ ಕಾಮಕಾಂಡದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ರು. ಈಗ ಸುಮೋಟೋ ಕೇಸ್ ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದೆ. ನೈಋತ್ಯ ವಿಭಾಗದ ಡಿಸಿಪಿಗೆ ಈ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ಹೇಳಿ ನಿರ್ದೇಶನವನ್ನ ಕೊಟ್ಟಿದೆ. ಜೊತೆಗೆ ಸೂಕ್ತ ತನಿಖೆಯನ್ನ ನಡೆಸಿ ಮ್ಯಾಥ್ಯೂ ವಿರುದ್ಧ ದಾಖಲಾಗಿರುವಂತಹ ಈ ಪ್ರಕರಣದಲ್ಲಿ ಏನು ಕ್ರಮಗಳನ್ನ ಕೈಗೊಳ್ಳಲಾಗಿದೆಯೋ ಆ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ವರದಿಯನ್ನ ಕೊಡಬೇಕು ಅಂತ ಹೇಳಿನೂ ರಾಜ್ಯ ಮಹಿಳಾ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ಸಂತ್ರಸ್ತ ಮಹಿಳೆ ರಾಜ್ಯ ಮಹಿಳಾ ಆಯೋಗವನ್ನು ಕೂಡ ಭೇಟಿ ಮಾಡಿದ್ರು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ಗಮನಕ್ಕೂ ಈ ವಿಚಾರವನ್ನ ತರುವಂತಹ ಕೆಲಸವನ್ನ ಮಾಡಿದ್ರು. ನ್ಯೂಸ್ ಫಸ್ಟ್ ಈ ಬಗ್ಗೆ ಇವತ್ತು ಬೆಳಗ್ಗಿನಿಂದ ಸತತವಾಗಿ ವರದಿಯನ್ನ ಮಾಡಿತ್ತು. ಯಾಕಂದ್ರೆ ಈತ ಅನ್ಯಾಯ ಮಾಡಿರೋದು, ಈತ ದೋಖಾ ಮಾಡಿರೋದು, ಕೇವಲ ಮದುವೆಯಾಗ್ತೀನಿ ಅಂತ ಹೇಳಿ ನಂಬಿಸಿ ಆ ಸಂತ್ರಸ್ತೆ ಗರ್ಭಿಣಿಯಾಗಿ ಬಿಟ್ಟು ಹೋಗಿದಾನಲ್ಲ, ಸಂತ್ರಸ್ತೆ ಆಕೆಗೆ ಮಾತ್ರ ಅಲ್ಲ, ಈತನ ಫೋನ್ನಲ್ಲಿ ಹಲವು ಮಹಿಳೆಯರ ಜೊತೆ ಈತ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಕ್ಕೆ ಸಾಕ್ಷಿಯಾಗಿ ಫೋಟೋಗಳು, ವಿಡಿಯೋಗಳು ಸಿಕ್ಕಿದ್ದಾವೆ. ಓರ್ವ ಅಪ್ರಾಪ್ತ ಹೆಣ್ಣು ಮಗಳ ಅಶ್ಲೀಲ ಫೋಟೋ, ವಿಡಿಯೋ ಈತ ಸೇವ್ ಮಾಡಿಟ್ಕೊಂಡಿದ್ದು ಅದು ಕೂಡ ಲಭ್ಯ ಆಗಿದೆ. ಅಲ್ಲಿಗೆ ಪ್ರಕರಣ ಬಹಳ ಗಂಭೀರ ಆಗ್ಬಿಡ್ತು. ಆ ಫೋಟೋಗಳನ್ನ, ವಿಡಿಯೋಗಳನ್ನ ಇಟ್ಕೊಂಡಂತ ಉದ್ದೇಶವಾದ್ರೂ ಏನು? ಈತ ಅವರನ್ನ ಬ್ಲಾಕ್ ಮೇಲ್ ಏನಾದ್ರೂ ಮಾಡ್ತಾ ಇದ್ನ? ಈ ಬಗ್ಗೆ ನ್ಯೂಸ್ ಫಸ್ಟ್ ಪ್ರಶ್ನೆಯನ್ನ ಎತ್ತಿತ್ತು. ಆ ಸಂತ್ರಸ್ತೆ ಕೂಡ ಈತನ ಕಾಮಕಾಂಡದ ಬಗ್ಗೆ ವಿವರವಾಗಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು. ಇಷ್ಟೆಲ್ಲ ಆದ ಮೇಲೆ ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗ ಅಲರ್ಟ್ ಆಗಿದೆ. ಮ್ಯಾಥ್ಯೂ ವಿರುದ್ಧ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದೆ. ನೈಋತ್ಯ ವಿಭಾಗದ ಡಿಸಿಪಿಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡಿ ಎನ್ನುವಂತಹ ನಿರ್ದೇಶನವನ್ನ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಏನು ಕ್ರಮವನ್ನ ಕೈಗೊಂಡಿದ್ದೀರಿ, ತನಿಖೆಯಲ್ಲಿ ಕಂಡು ಬಂದಂತಹ ಅಂಶಗಳೇನು, ಅದರ ರಿಪೋರ್ಟ್ನ ಕೂಡ ನೀವು ನಮಗೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗ ಆ ಪತ್ರದಲ್ಲಿ ಸೂಚನೆಯನ್ನ ಕೊಟ್ಟಿದೆ. ನಿಮ್ಮ ನ್ಯೂಸ್ ಫಸ್ಟ್ ಬೆಳಗ್ಗಿನಿಂದ ಸತತವಾಗಿ ಮಾಡಿದಂತಹ ವರದಿಯ ಇಂಪ್ಯಾಕ್ಟ್ ಇದು. ಈತನ ಮೊಬೈಲ್ನಲ್ಲಿ ಪತ್ತೆಯಾದಂತಹ ಫೋಟೋ, ವಿಡಿಯೋಗಳನ್ನ ನೋಡಿ ನಾವೇ ಬೆಚ್ಚಿ ಬಿದ್ದಿದ್ವಿ. ಎಷ್ಟು ಹೆಣ್ಣು ಮಕ್ಕಳ ಜೊತೆ ಈ ರೀತಿ ಆತ ನಡ್ಕೊಂಡಿದ್ದಾನೋ, ಲೈಂಗಿಕವಾಗಿ ಅವರನ್ನ ಬಳಸ್ಕೊಂಡಿದ್ದಾನೋ ಅದಕ್ಕೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡಿದ್ದ. ಅದನ್ನ ಇಟ್ಕೊಂಡಿದ್ದ ಅಂತಂದ್ರೆ ಯಾವ ಕಾರಣಕ್ಕಾಗಿ ಇಟ್ಕೊಂಡಿದ್ದ? ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ನ? ಅವರನ್ನ ಪದೇ ಪದೇ ಈ ಕೃತ್ಯಕ್ಕೆ ಆತ ಬಳಸಿಕೊಳ್ತಿದ್ನ? ಈ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಈ ಬಗ್ಗೆ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿ ಮಾಡಿದ ಬಳಿಕ ಈಗ ರಾಜ್ಯ ಮಹಿಳಾ ಆಯೋಗದಿಂದ ಫೈನಲಿ ಸುಮೋಟೋ ಕೇಸ್ ದಾಖಲಾಗಿದೆ. ನಿಷ್ಪಕ್ಷಪಾತವಾದಂತಹ ತನಿಖೆ ನಡೀಬೇಕಾಗಿದೆ. ಮ್ಯಾಥ್ಯೂ ವಿರುದ್ಧ ಕಠಿಣ ಕ್ರಮ ಆಗಬೇಕಿದೆ.